ಮುರಳಿಯ ದಿನಾಂಕ 11/8/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಬಾಪ್ದಾದರವರ ನೆನಪು ಪ್ರೀತಿಯನ್ನು ಪಡೆಯಬೇಕಾದರೆ ಸರ್ವಿಸೆಬಲ್ ಆಗಿರಿ. ಬುದ್ಧಿಯಲ್ಲಿ ಜ್ಞಾನ ಭರ್ಪೂರಾಗಿದ್ದಿದ್ದೆ ಆದರೆ ಸುರಿಮಳೆಯನ್ನು ಸುರಿಸಿ, ಅಂದರೆ ಎಲ್ಲರಿಗೂ ಜ್ಞಾನವನ್ನು ಕೊಡಿ. ಪ್ರಶ್ನೆ: ಯಾವ ನಶೆ ತುಂಬಿರುವಂತಹ ಮೋಡಗಳನ್ನು ಸಹ ಆರಿಸ್ಬಿಡತ್ತೆ, ಮಳೆಯನ್ನು ಸುರಿಲಿಕ್ಕೆ ಬಿಡೋದಿಲ್ಲ? ಯಾವ ನಶೆ ತುಂಬಿರುವಂತಹ ಮೋಡಗಳನ್ನು ಆರಿಸ್ಬಿಡತ್ತೆ, ಮಳೆ ಆಗಲಿಕ್ಕೆ ಬಿಡೋದಿಲ್ಲ? ಉತ್ತರ: ಒಂದು ವೇಳೆ ವ್ಯರ್ಥ ದೇಹಾಭಿಮಾನದ ನಶೆ ಬಂತೆಂದರೆ ತುಂಬಿದಂತಹ ಮೋಡಗಳು ಸಹ ಚದುರಿ ಹೋಗುತ್ತವೆ. ಸುರಿಮಳೆ ಆದರೂ ಸಹ ಸರ್ವಿಸ್ಗೆ ಬದಲಾಗಿ ಡಿಸರ್ವಿಸ್ ಮಾಡ್ತಾರೆ. ಒಂದು ವೇಳೆ ಬಾಬಾರವರ ಜೊತೆ ಪ್ರೀತಿ ಇಲ್ಲವೆಂದರೆ, ಅವರ ಜೊತೆ ಯೋಗವಿಲ್ಲವೆಂದರೆ, ಜ್ಞಾನ ಇದ್ದರೂ ಸಹ ಹೇಗೆ ಖಾಲಿ ಇದ್ದ ಹಾಗೆ. ಅಂತಹ ಖಾಲಿ ಇರುವ ಮೋಡಗಳು ಅನೇಕರ ಕಲ್ಯಾಣ ಹೇಗೆ ಮಾಡಲು ಸಾಧ್ಯ? ಓಂ ಶಾಂತಿ. ಬಾಕಿ ಸ್ವಲ್ಪ ಮೋಡಗಳು ಉಳಿದಿವೆ. ಹೀಗೆ ಮಳೆ ಯಾವಾಗ ಕಡಿಮೆ ಆಗತ್ತೆ ಆಗ ಸಾಗರನ ಮೇಲೆ ಮೋಡ ಇರುವುದಿಲ್ಲ, ತಣ್ಣಗಾಗತ್ತೆ. ಹಾಗೆ ಇಲ್ಲಿಯೂ ಸಹ ತಣ್ಣಗಾಗುತ್ತಾರೆ. ಮೋಡಗಳೆಂದು ಅವರಿಗೆ ಹೇಳಲಾಗುವುದು ಯಾರು ರಿಫ್ರೆಶ್ ಆಗಿ ಹೋಗಿ ಮಳೆಯನ್ನು ಸುರಿಸುತ್ತಾರೆ. ಒಂದು ವೇಳೆ ಯಾರಾದರೂ ಜ್ಞಾನವನ್ನು ಕೊಡುತ್ತಿಲ್ಲವೆಂದರೆ ಅವರಿಗೆ ಮೋಡಗಳೆಂದು ಹೇಳುವುದಿಲ್ಲ. ಇದಾಗಿದೆ ಜ್ಞಾನದ ಮೋಡಗಳು, ಅದಾಗಿದೆ ನೀರಿನ ಮೋಡಗಳು. ಜ್ಞಾನದ ಮೋಡಗಳು ಬರುತ್ತವೆ ಯಾವಾಗ ಸೀಸನ್ ಇರತ್ತೆ. ರಿಫ್ರೆಶ್ ಆಗಿ ಹೋಗಿ ಬೇರೆಯವರನ್ನು ರಿಫ್ರೆಶ್ ಮಾಡ್ತೀರಾ. ನಾವು ಮಕ್ಕಳಿಗೆ ಹೋಲಿಕೆ ಮಾಡಿ ಮೋಡಗಳು ಅಂತ ಬಾಬಾ ಹೇಳ್ತಿದ್ದಾರೆ. ಮೋಡಗಳಲ್ಲಿಯೂ ಸಹ ನಂಬರ್ ವಾರು. ಕೆಲವರಂತೂ ಬಹಳ ಜೋರಾಗಿ ಮಳೆ ಸುರಿಸ್ತಾರೆ, ಅಂದರೆ ಜ್ಞಾನ ಕೊಡ್ತಾರೆ. ಹೇಗೆ ಮೋಡಗಳ ಕೆಲಸನೇ ಆಗಿದೆ ಮಳೆ ಸುರಿಸುವಂಥದ್ದು. ಮತ್ತು ಬಾಡಿ ಹೋಗಿರುವಂತಹ ಗಿಡ ಮರಗಳನ್ನು ರಿಫ್ರೆಶ್ ಮಾಡುವುದು. ಯಾರಲ್ಲಿ ಪೂರ್ತಿ ಜ್ಞಾನವಿರತ್ತೆ ಅವರು ಕದ್ದು ಮುಚ್ಚಿ, ಅಂದರೆ ಮರೆಯಾಗಿರಲು ಸಾಧ್ಯವಿಲ್ಲ. ಅವರಿಗೆ ಬಾಬ್ರೂರ ಡೈರೆಕ್ಷನ್ನೂ ಸಹ ಬೇಕಾಗಿರೋದಿಲ್ಲ. ಏಕೆಂದರೆ ಇರೋದೇ ಅವರು ಮೋಡಗಳಲ್ವಾ, ಬರ್ತಾರೆ, ತುಂಬ್ಕೊಂಡು ಹೋಗ್ತಾರೆ, ಮಳೆ ಸುರಿಸ್ತಾರೆ. ಬಾಬಾ ಹೇಳಿದ್ರೆ ಮಾಡೋಣ, ಅವ್ರು ಹೇಳಿದ್ರೆ ಮಾಡೋಣ, ಇವ್ರು ಹೇಳಿದ್ರೆ ಮಾಡೋಣ ಅಂತಿರಲ್ಲ. ಯಾರಲ್ಲಿ ಜ್ಞಾನ ಇರುತ್ತೆ, ಸೇವೆ ಮಾಡುವಂತಹ ಉಮಂಗ ಇರುತ್ತೆ, ಅವರು ರಿಫ್ರೆಶ್ ಮಾಡ್ತಾರೆ ಬೇರೆಯವರನ್ನು, ತಾವು ರಿಫ್ರೆಶ್ ಆಗಿ ಇರ್ತಾರೆ. ಎಲ್ಲಿ ನೋಡ್ತಾರೆ ಕಲ್ರಾಟಿ ಜಮೀನಿದೆ ಅಲ್ಲಿ ಹೋಗಿ ಹರಿಯಾಲಿ ಮಾಡ್ತಾರೆ. ಮಹಾರಥಿ ಮಕ್ಕಳಂತೂ ಎಲ್ಲ ಸೆಂಟರ್ಸನ್ನು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದಾರೆ. ಯಾವ ಸೆಂಟರು ತಣ್ಣಗಿದೆ, ಯಾವ ಸೆಂಟರಿನ ಮಕ್ಕಳಿಗೆ ಜಾಸ್ತಿ ಬಿರುಗಾಳಿಗಳು ಬರುತ್ತಿವೆ ಎಂದು. ಮಹಾರಥಿ ಸರ್ವಿಸೆಬಲ್ ಮಕ್ಕಳು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದಾರೆ. ಬಾಬಾರವರು ಸಹ ಸದಾ ಹೇಳುತ್ತಾರೆ, ಸರ್ವಿಸೆಬಲ್ ಮಕ್ಕಳಿಗೆ ನೆನಪು ಪ್ರೀತಿ ಕೊಡಬೇಕು. ಒಳ್ಳೊಳ್ಳೆಯ ಮೋಡಗಳು ಇರುವಂತಹ ಮೋಡಗಳಂತೆ ಇರುವ ಮಕ್ಕಳು ಸರ್ವಿಸ್ಗೆ ಹೋಗುತ್ತಾರೆ. ಪ್ರದರ್ಶನೆಯಲ್ಲಿಯೂ ಸಹ ಎಲ್ಲರೂ ಒಂದೇ ಥರ ತಿಳಿಸುವುದಿಲ್ಲ. ಮುಖ್ಯ ಮಾತೆ ಇದಾಗಿದೆ. ಗೀತೆಯ ಭಗವಂತ ನಿರಾಕಾರ ಪರಂಪಿತ ಪರಮಾತ್ಮ ಆಗಿದ್ದಾರೆ, ಸಾಕಾರಿ ಶ್ರೀಕೃಷ್ಣ ಅಲ್ಲ. ತಿಳಿಸಲು ಬಹಳ ಒಳ್ಳೆಯ ವಿಧಾನ ಬೇಕು. ಪೂರ್ತಿ ದಿನ ಇದೇ ವಿಚಾರವಿರಬೇಕು. ಎಲ್ಲರಿಗೂ ಹೋಗಿ ನಾವು ಜ್ಞಾನ ಕೊಡಬೇಕು, ಜಾಗೃತರನ್ನಾಗಿ ಮಾಡಬೇಕು. ಎಲ್ಲರೂ ಘೋರ ಅಂಧಕಾರದಲ್ಲಿ ಬಿದ್ದಿದ್ದಾರೆ. ಎಲ್ಲರಿಗೂ ಪ್ರೇಮದಿಂದ ತಿಳಿಸುತ್ತಾ ಇರಬೇಕು ಇಬ್ಬರು ತಂದೆಯರಿದ್ದಾರೆ ಎಂಬುದನ್ನು. ಒಬ್ಬರು ಹದ್ದಿನ ತಂದೆ, ಮತ್ತೊಬ್ಬರು ಬೇಹದ್ದಿನ ತಂದೆ. ಬೇಹದ್ದಿನ ತಂದೆಗೆ ಪತಿತ ಪಾವನ ಎಂದು ಹೇಳಲಾಗುವುದು. ಈಗ ತಾವು ಮಕ್ಕಳಿಗೆ ಬುದ್ಧಿ ಸಿಕ್ಕಿದೆ. ಪ್ರಪಂಚದ ಮನುಷ್ಯರು ನೋಡುವುದರಲ್ಲಿ ಬಲೆ ಆಕರ್ಷಣೆ ಉಳ್ಳವರಾಗಿರುತ್ತಾರೆ, ಆದರೆ ಭಗವಂತನ ಮೇಲೆ ನಿಶ್ಚಯ ಬುದ್ಧಿ ಇರುವುದಿಲ್ಲ. ಬಹಳಷ್ಟು ಕಲ್ಲು ಬುದ್ಧಿ ಉಳ್ಳವರು ಇರುತ್ತಾರೆ. ತಂದೆ ಸ್ವಯಂ ಹೇಳುತ್ತಾರೆ, ಈ ಸಾಧು ಎಂದು ಹೆಸರಿಟ್ಟುಕೊಂಡಿರುವವರ ಉದ್ಧಾರವನ್ನೂ ಸಹ ನಾನೇ ಮಾಡಬೇಕು. ಅವರು ಸಹ ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿಲ್ಲ. ಸತ್ಯಯುಗದಿಂದ ಹಿಡಿದು ಈ ಜ್ಞಾನ ಪ್ರಾಯಲೋಪವಾಗುವುದು. ಆದರೆ ಇದು ಯಾರಿಗೂ ಸಹ ಗೊತ್ತಿಲ್ಲ.
ಶಾಸ್ತ್ರಗಳಲ್ಲಿ ಈ ಜ್ಞಾನವೂ ಇಲ್ಲ. ಅವರಿಂದ ಯಾರೆಲ್ಲ ಶಾಸ್ತ್ರ ಬರೆದಿದ್ದಾರೆ ಅವರಿಂದ ಸದ್ಗತಿ ಆಗುವುದಿಲ್ಲ. ಶುಭಾಬ್ರೂರೇ ಎಲ್ಲರಿಗೂ ಸದ್ಗತಿ ಕೊಡುವವರು. ಗೀತೆಗೆ ಎಷ್ಟು ಗೌರವ ಇದೆ, ಆದರೆ ಅದಂತೂ ಭಕ್ತಿ ಮಾರ್ಗದ್ದು. ತಂದೆಯಂತೂ ಪತಿತ ಪಾವನ ಆಗಿದ್ದಾರೆ, ಅವರು ಕುಳಿತು ರಾಜಯೋಗವನ್ನು ಕಲಿಸುತ್ತಾರೆ ಅಂದಾಗ ಅವಶ್ಯವಾಗಿ ರಾಜ ಪದವಿಗಾಗಿ ಹೊಸ ಪ್ರಪಂಚ ಬೇಕು. ತಂದೆಯೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಇದನ್ನು ಸಹ ಈಗ ನೀವು ತಿಳಿದುಕೊಂಡಿದ್ದೀರಾ. ಯಾರಿಗೆ ಕಲ್ಪದ ಮೊದಲು ತಿಳಿಸಲಾಗಿತ್ತು ಅವರಿಗೆ ಈಗ ತಿಳಿಸಲಾಗುತ್ತಿದೆ ಮತ್ತು ಅವರೇ ಈಗ ತಿಳಿದುಕೊಳ್ಳುತ್ತಾರೆ. ಈ ಯುದ್ಧ ಆ ಯುದ್ಧ ಏನೂ ಅಲ್ಲ. ಅಂದರೆ ಏನು ನಡೀತಾ ಇದೆ ಸಣ್ಣ ಪುಟ್ಟದ್ದು. ಮಹಾಭಾರತ ಮಹಾಭಾರಿ ಯುದ್ಧ ಇದಾಗಿದೆ. ಹೀಗೆ ಸದಾ ನಡೀತಾ ಬಂದಿದೆ. 8-10 ವರ್ಷಗಳ ಕಾಲ ನಡೆದು ನಂತರ ಬಂದಾಗತ್ತೆ. ಡ್ರಾಮಾನುಸಾರವಾಗಿ ಬಾಂಬ್ಸ್ ಏನು ತಯಾರಾಗಿದೆ, ಅದೇನು ಇಟ್ಟುಕೊಳ್ಳಲು ತಯಾರಾಗಿಲ್ಲ. ಪತಿತ ಮನುಷ್ಯರ ಮೃತ್ಯು ಆಗದೆ ಸತ್ಯಯುಗವಂತೂ ಬರಲಾಗುವುದಿಲ್ಲ. ಶಾಂತಿ ಹೇಗೆ ಸ್ಥಾಪನೆಯಾಗುವುದು ಇದನ್ನು ಸಹ ತಿಳಿಸಬೇಕು. ಶಾಂತಿ ಸ್ಥಾಪನೆ ಮಾಡುವುದು ಅಥವಾ ಶ್ರೇಷ್ಠಾಚಾರಿ ಪ್ರಪಂಚವನ್ನು ಸ್ಥಾಪನೆ ಮಾಡುವಂತಹದ್ದು ಒಬ್ಬ ತಂದೆಯ ಕೆಲಸವಾಗಿದೆ. ತಂದೆ ಹೇಳುತ್ತಾರೆ, ಬೇರೆ ಎಲ್ಲ ಸಂಘಗಳನ್ನು ಬಿಟ್ಟು, ಅಂದರೆ ಎಲ್ಲ ಸಂಘಗಳ ಜೊತೆ ತಮ್ಮ ಬುದ್ಧಿಯೋಗವನ್ನು ಮುರಿದು ಒಬ್ಬ ತಂದೆಯ ಜೊತೆ ಜೋಡಣೆಯಾಗಿರಿ. ದೇಹ ಸಹಿತವಾಗಿ ಏನೆಲ್ಲ ಈ ನೇತ್ರಗಳಿಂದ ನೋಡುತ್ತಿದ್ದೀರಾ ಆ ಎಲ್ಲವುಗಳ ಜೊತೆ ಬುದ್ಧಿಯೋಗವನ್ನು ಮುರಿಯಬೇಕು. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಅಂದಾಗ ಮನೆಯನ್ನೇ ನೆನಪು ಮಾಡಬೇಕು. ಈಗ ತಾವು ತಿಳಿದುಕೊಂಡಿದ್ದೀರಾ ಇದು ಮೃತ್ಯು ಲೋಕವಾಗಿದೆ. ನಾವು ಅಮರ ಲೋಕದಲ್ಲಿ ಹೋಗಲು ಅಮರ ಕಥೆಯನ್ನು ಕೇಳುತ್ತಿದ್ದೇವೆ. ದೇವತೆಗಳಿಗೆ ಹೇಳಲಾಗುವುದು ದೈವಿ ಗುಣವುಳ್ಳ ಮನುಷ್ಯರೆಂದು. ಇಲ್ಲಂತೂ ಒಬ್ಬರಿರಲು ಸಾಧ್ಯವಿಲ್ಲ. ಶ್ರೀಕೃಷ್ಣನಿಗೋಸ್ಕರ ಎಷ್ಟು ನಿಂದನೆಗಳನ್ನು ಬರೆದಿದ್ದಾರೆ, ಏನೂ ಬುದ್ಧಿಯಲ್ಲಿ ಬರುವುದಿಲ್ಲ. ಈಗ ತಾವು ಮಕ್ಕಳು ಒಳ್ಳೆಯ ರೀತಿ ಪುರುಷಾರ್ಥ ಮಾಡಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ದೈವಿ ಗುಣಗಳೆಂದು ಯಾವುದಕ್ಕೆ ಹೇಳಲಾಗುವುದು, ದೈವಿ ಗುಣಧಾರಿಗಳೆಂದು ಯಾರಿಗೆ ಹೇಳಲಾಗುವುದು ಅದನ್ನು ಸಹ ತಿಳಿಸಲಾಗಿದೆ. ಸಂಪೂರ್ಣ ನಿರ್ವಿಕಾರಿ ಅವಶ್ಯವಾಗಿ ಆಗಬೇಕು. ಇದಾಗಿದೆ ಮುಖ್ಯವಾದ ಮೊದಲ ಗುಣ. ಅಲ್ಲಿ ಇಲ್ಲಿ ನೀವೇನು ನೋಡ್ತೀರಾ, ಪವಿತ್ರರ ಮುಂದೆ ಅಪವಿತ್ರರು ತಲೆಬಾಗುತ್ತಾರೆ. ಸತ್ಯಯುಗದಲ್ಲಿ ಇರುವುದೇ ಪವಿತ್ರರು ಅಂದಾಗ ಅಲ್ಲಿ ಮಂದಿರಗಳಿರುವುದಿಲ್ಲ. ಯಾವಾಗ ಪೂಜಾರಿಗಳಾಗುತ್ತಾರೆ ಆಗ ಮಂದಿರಗಳನ್ನು ನಿರ್ಮಾಣ ಮಾಡುತ್ತಾರೆ. ದ್ವಾಪರ ಯುಗದಿಂದ ಯಾರು ಪಾವನರಾಗಿದ್ದರೂ ಅವರೇ ಪತಿತರಾಗುತ್ತಾರೆ. ಇದಾಗಿದೆ ಬಹಳ ಜನ್ಮಗಳ ಅಂತಿಮ ಜನ್ಮ. ಬಾಬಾ ಹೇಳುತ್ತಾರೆ, ಈ ಹಳೆಯ ಪ್ರಪಂಚ ಹಳೆಯ ಶರೀರವನ್ನು ಸಹ ಮರೆಯಬೇಕು. ಈ ಹಳೆಯ ಪ್ರಪಂಚ ಈಗ ಸಮಾಪ್ತಿಯಾಗಲಿದೆ. ಇದು ಸಮಾಪ್ತಿಯಾಗುವುದರಲ್ಲಿ ಟೈಮ್ ಇಡಿಸೋದಿಲ್ಲ, ಸಮಯ ಇಡಿಸೋದಿಲ್ಲ, ನಿಧಾನ ಆಗೋದಿಲ್ಲ. ಈ ಹಳೆಯ ಪ್ರಪಂಚ ಹಣ, ಆಸ್ತಿ, ಮಾಲು, ಮಿಲ್ಕಿಯತ್ತು ಎಲ್ಲ ಹೊರಟೋಗ್ಬಿಡತ್ತೆ. ಸ್ವಲ್ಪ ದಿನಗಳಷ್ಟೇ ಇದೆ. ಪ್ರಪಂಚದಲ್ಲಿ ಯಾರಿಗೂ ಇದು ಗೊತ್ತಿಲ್ಲ. ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ. ತಾವು ತಿಳಿಸುತ್ತೀರಾ, ಆದರೆ ವಿಶ್ವಾಸವೂ ಸಹ ಕೊಳುತ್ಕೋಬೇಕಲ್ವ. ಭಗವಾನು ವಾಚ, ಯಾವಾಗ ತಿಳ್ಕೊಳ್ತಾರೆ ಆಗ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು. ತಂದೆ ತಾವು ಮಕ್ಕಳಿಗೆ ಹೇಳುತ್ತಾರೆ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ಮಕ್ಕಳು ತಿಳಿದುಕೊಂಡಿದ್ದೀರಾ, ಬೇಹದ್ದಿನ ತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಅವರಾಗಿದ್ದಾರೆ ಎಲ್ಲ ಆತ್ಮರಿಗೆ ತಂದೆ. ಎಲ್ಲರೂ ಸಹೋದರರಾಗಿದ್ದೇವೆ. ಸ್ವರ್ಗದಲ್ಲಿ ಎಲ್ಲ ಸಹೋದರರು ಸುಖಿಗಳಾಗಿರುತ್ತೇವೆ. ಕಲಿಯುಗದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದೇವೆ. ಎಲ್ಲ ಆತ್ಮರು ನರಕವಾಸಿಗಳು. ಕೇವಲ ಆತ್ಮ ಅಷ್ಟೇ ಇರಲ್ಲ ಅಲ್ವಾ, ಶರೀರನೂ ಬೇಕಾಗಿದೆ ಅಲ್ವಾ. ಈಗ ತಾವು ಮಕ್ಕಳು ಆತ್ಮ ಅಭಿಮಾನಿ ಆಗಬೇಕು. ಇದರಲ್ಲಿಯೇ ಪರಿಶ್ರಮವಿರುವುದು. ಚಿಕ್ಕಮ್ಮನ ಮನೆಯಷ್ಟು ಸಹಜವಲ್ಲ. ಈ ಸ್ಥಿತಿ ಪಕ್ಕ ಯಾವಾಗ ಆಗತ್ತೆ ಎಂದರೆ, ಯಾವಾಗ ಮೊದಲು ಈ ನಿಶ್ಚಯ ಆಗತ್ತೆ, ಪರಂಪಿತ ಪರಮಾತ್ಮ ನಮಗೆ ಓದಿಸುತ್ತಿದ್ದಾರೆ. ಶಿವತಂದೆ ಬಂದಿರುವುದೇ ಈ ಶರೀರದ ಮೂಲಕ ಓದಿಸಲು. ನಾವು ಸಹ ಶರೀರದ ಮೂಲಕ ಕೇಳುತ್ತೇವೆ, ಧಾರಣೆ ಮಾಡಿಕೊಳ್ಳುತ್ತೇವೆ.
ಸಂಸ್ಕಾರಗಳ ಅನುಗುಣವಾಗಿ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರ ಧಾರಣೆ ಮಾಡಿಕೊಳ್ಳುತ್ತೇವೆ. ಹೇಗೆ ಬಾಬರವರು ಯುದ್ಧ ಮಾಡುವಂತಹವರ ಉದಾಹರಣೆ ಕೊಡುತ್ತಾರೆ. ಯುದ್ಧದ ಸಂಸ್ಕಾರ ಇತ್ತು ಅಂದರೆ ಮತ್ತೆ ಶರೀರ ಬಿಟ್ಟರು ಮತ್ತೆ ಜನ್ಮ ತೆಗೆದುಕೊಂಡು ಮತ್ತೆ ಯುದ್ಧ ಮಾಡುವುದರಲ್ಲಿ ತೊಡಗುತ್ತಾರೆ. ಈಗ ತಂದೆಯ ಸಂಸ್ಕಾರಗಳ ಬಗ್ಗೆ ನಿಮಗೆ ಗೊತ್ತಿದೆ. ನಿರಾಕಾರ ಬೇಹದ್ದಿನ ತಂದೆಯಲ್ಲಿ ಯಾವ ಸಂಸ್ಕಾರವಿದೆ? ಅದು ಅವರಂತೂ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ. ಪತಿತ ಪಾವನ ಜ್ಞಾನ ಸಾಗರ ಅವರೇ ಬಂದು ಪಾವನರನ್ನಾಗಿ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಜನ್ಮ ಜನ್ಮಾಂತರದ ವಿಕರ್ಮ ವಿನಾಶವಾಗುವುದು. ಇಲ್ಲವೆಂದರೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು. ಪದವಿಯಂತೂ ಏನೂ ಸಿಗುವುದಿಲ್ಲ. ಈಗ ಮಕ್ಕಳು ತಿಳಿದುಕೊಂಡಿದ್ದೀರಾ, ಬಾಬಾರವರು ನಮಗೆ ಸಹಜ ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಹೇಳುತ್ತಾರೆ ಮನ್ಮನಾಭವ. ಈ ಅಕ್ಷರವೂ ಸಹ ಗೀತೆಯಲ್ಲಿ ಇದೆ, ಆದರೆ ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ದೇಹ ಸಹಿತವಾಗಿ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ. ನೆನಪಿಗೆ ಯೋಗ ಅಗ್ನಿ ಎಂದು ಹೇಳಲಾಗುವುದು. ಯೋಗ ಕಾಮನ್ ಅಕ್ಷರವಾಗಿದೆ. ಗೀತೆಯಲ್ಲಿಯೂ ಸಹ ಇದೆ, ಆದರೆ ಕೇವಲ ಶ್ರೀಕೃಷ್ಣನ ಹೆಸರನ್ನು ಬರೆದಿರುವುದರಿಂದ ಘೋರ ಅಂಧಕಾರವಾಗಿದೆ. ಈಗ ತಾವು ತಿಳಿಸಿದರೆ ಹೇಳುತ್ತಾರೆ, ಇದು ನಿಮ್ಮ ಕಲ್ಪನೆ ಎಂದು. ಏನೂ ಗೊತ್ತಿಲ್ಲ ಮನುಷ್ಯರಿಗೆ. ಅವರಂತೂ ಆಸ್ತಿ ಪಡೆಯಬೇಕಾಗಿಲ್ಲ. ಮೊದಲಂತೂ ಯಾವಾಗ ತಿಳ್ಕೊಳ್ತಾರೆ, ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ತಂದೆಯೂ ಇದ್ದಾರೆ, ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ. ಅವರು ನಮಗೆ ಓದಿಸುತ್ತಿದ್ದಾರೆ. ಇದು ಯಾವಾಗ ಅರ್ಥ ಆಗತ್ತೆ, ಆಗ ಅವರು ಬರ್ತಾರೆ. ಅಂದರೆ ಇದು ನಿಮ್ಮ ಕಲ್ಪನೆ ಅಂತ ಏನು ಹೇಳಲ್ಲ. ಪಕ್ಕಾ ನಿಶ್ಚಯ ಬೇಕು. ಹೊಸ ವ್ಯಕ್ತಿಗಳಿಗೆ ನಿಶ್ಚಯ ಕೂತ್ಕೊಳ್ಳುವಂಥದ್ದು ಅಸಂಭವ. ಕೆಲವರಂತೂ ಹೊಸಬರು ಸೆನ್ಸಿಬಲ್ ಆಗಿರ್ತಾರೆ, ತಕ್ಷಣ ತಿಳಿದುಕೊಳ್ಳುತ್ತಾರೆ. ಕೆಲವರಂತೂ ಇಲ್ಲಿ ಬರಲಿಕ್ಕೆ ಬಯಸೋದಿಲ್ಲ, ಏನು ತಿಳಿದುಕೊಳ್ಳುವುದಿಲ್ಲ, ಕಿಂಚಿತ್ತು ಬುದ್ಧಿಯಲ್ಲಿ ಬರುವುದೇ ಇಲ್ಲ. ಇಷ್ಟೊಂದು ಜನ ಬ್ರಹ್ಮ ಕುಮಾರ ಕುಮಾರಿಯರಿದ್ದೀರಾ ಅಂದಾಗ ಅವಶ್ಯವಾಗಿ ತಂದೆಯಿಂದ ಆಸ್ತಿ ಸಿಗುವುದಲ್ವೋ? ಇದಾಗಿದೆ ಫ್ಯಾಮಿಲಿ, ಪರಿವಾರ. ಹೆಸರೇ ಇಡಲಾಗಿದೆ ಬ್ರಹ್ಮ ಕುಮಾರ ಕುಮಾರಿಯರು ಅಂದಾಗ ಫ್ಯಾಮಿಲಿ ಪರಿವಾರ ಆಯಿತು ಅಲ್ವಾ? ಪ್ರಜಾಪಿತ ಬ್ರಹ್ಮರವರ ಪರಿವಾರ ಎಷ್ಟು ದೊಡ್ಡದಿದೆ. ಆದರೆ ಈ ಮಾತುಗಳು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. ಕೆಲವರು ಕೇಳ್ತಾರೆ, ನಿಮ್ಮ ಹತ್ರ ಏನು ಮುಖ್ಯ ಗುರಿ ಉದ್ದೇಶವಿದೆ ಎಂದು ಹೇಳಿ ಹೊರಗೆ ಬೋರ್ಡಲ್ಲಿ ಬರೆಯಲಾಗಿದೆ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು ಅಂದಾಗ ಇದು ಪರಿವಾರವಾಯಿತು. ಶಿವ ತಂದೆಯಿಂದ ನಾವು ಆಸ್ತಿ ಪಡೆಯುತ್ತೇವೆ. ಪ್ರಜಾಪಿತ ಬ್ರಹ್ಮರವರ ಮೂಲಕ ಶಿವ ಬಾಬಾ ರಚಿಸಿರುವಂತಹ ರಚನೆ ಇದಾಗಿದೆ ಅಂದಾಗ ಅವರು ಕ್ರಿಯೇಟರ್ ಆದರೂ ಸ್ವರ್ಗವನ್ನು ರಚಿಸುತ್ತಾರೆ ಅಂದಾಗ ಅವಶ್ಯವಾಗಿ ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ ಅಂದಾಗ ಇದು ಪರಿವಾರವಾಯಿತಲ್ವ? ತಂದೆ ಮಕ್ಕಳು ಮತ್ತು ತಾತ, ಶಿವಬಾಬಾ ಬ್ರಹ್ಮಬಾಬಾ ನಾವೆಲ್ಲರೂ ಮಕ್ಕಳು. ಬ್ರಹ್ಮರವರು ಇದ್ದಾರೆ, ಶಿವ ತಂದೆಯೂ ಇದ್ದಾರೆ. ಶಿವ ತಂದೆಯಾಗಿದ್ದಾರೆ ರಚಯಿತ. ನಿರಾಕಾರ ಇದ್ದಾರೆ ಅಂದಾಗ ಮಕ್ಕಳಿಗೆ ಆಸ್ತಿ ಹೇಗೆ ಕೊಡುತ್ತಾರೆ? ಬ್ರಹ್ಮರವರ ಮೂಲಕ ಆಸ್ತಿ ಕೊಡುತ್ತಾರೆ. ಇದನ್ನು ಒಳ್ಳೆಯ ರೀತಿ ತಿಳಿಸಬೇಕು. ಹೇಳಿ, ನಿಮ್ಮ ತಂದೆಯ ಮನೆ ಇದಾಗಿದೆ ಎಂದು. ಇದಕ್ಕೆ ರುದ್ರಜ್ಞಾನ ಯಜ್ಞ ಎಂದು ಹೇಳಲಾಗುವುದು. ನಾವು ಬ್ರಾಹ್ಮಣರಾಗಿದ್ದೇವೆ. ತಂದೆಯ ವಿನಃ ಬೇರೆ ಯಾರೂ ಸಹ ರಾಜಯೋಗವನ್ನು ಕಲಿಸಲಾಗುವುದಿಲ್ಲ. ಗೀತೆಯಲ್ಲಿಯೂ ಇದೆ ಮನ್ಮನಾಭವ ಅಂದರೆ ಅರ್ಥ ನನ್ನನ್ನು ನೆನಪು ಮಾಡಿರಿ. ನಾವು ಆ ಒಬ್ಬ ತಂದೆಯನ್ನು ನೆನಪು ಮಾಡುತ್ತೇವೆ. ಭಕ್ತಿ ಮಾರ್ಗದಲ್ಲಿ ಗಾಯನವೂ ಇದೆ. ಬಾಬಾ, ನೀವು ಬಂದರೆ ನಾವು ಬಲಿಹಾರಿ ಆಗುತ್ತೇವೆ, ನಾವು ನಿಮ್ಮವರಾಗುತ್ತೇವೆ. ನಾವು ಆತ್ಮ ಈ ದೇಹವನ್ನು ಬಿಟ್ಟು ನಿಮ್ಮ ಜೊತೆ ಹೊರಟು ಹೋಗುತ್ತೇವೆ. ನಿಮ್ಮವರಾದಾಗ ಅವಶ್ಯವಾಗಿ ನಿಮ್ಮ ಜೊತೆಯಲ್ಲಿಯೇ ಹೋಗುತ್ತೇವೆ ಮನೆಗೆ. ಹೇಗೆ ನಿಶ್ಚಿತಾರ್ಥ ಮಾಡಿಕೊಂಡ್ರು ಅಂದರೆ ಪ್ರಿಯತಮನ ಜೊತೆ ಕರ್ಕೊಂಡು ಹೋಗ್ತಾರಲ್ವ ವಿವಾಹ ಮಾಡಿಕೊಂಡು.
ಇವು ಶಿವ ಸಾಜನ್ ಶುಭಾಬರೂರು ಹೇಳ್ತಾರೆ, ಮಕ್ಕಳೇ, ನಾನು ನಿಮ್ಮನ್ನು ಈ ದುಃಖಧಾಮದಿಂದ ಬಿಡುಗಡೆ ಮಾಡಿ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಅನಂತರ ನೀವು ನಿಮ್ಮ ನಿಮ್ಮ ಪುರುಷಾರ್ಥದ ಅನುಸಾರವಾಗಿ ರಾಜ್ಯ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಯಾರೆಷ್ಟು ಜ್ಞಾನಧನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಚಿಕ್ಕ ಚಿಕ್ಕ ಕುಮಾರಿಯರೂ ಸಹ ಸರ್ವಿಸ್ ಮಾಡುತ್ತಿದ್ದಾರೆ. ದೊಡ್ಡ ದೊಡ್ಡ ವಿದ್ವಾಂಸರು ಪಂಡಿತರಿಗೂ ಸಹ ಈ ಚಿಕ್ಕ ಕುಮಾರಿಯರು ಜ್ಞಾನವನ್ನು ತಿಳಿಸುತ್ತಾರೆ. ಆಸಕ್ತಿ ಇರಬೇಕು. ಕುಸ್ತಿ ಇರುತ್ತೆ ಅಂದಾಗ ದೊಡ್ಡ ದೊಡ್ಡ ಚಾಲೆಂಜ್ ಕೊಡ್ತಾರೆ, ಆಗ ಯುದ್ಧ ಮಾಡ್ತಾರಲ್ವ, ಇವ್ರ ಜೊತೆ ಯುದ್ಧ ಮಾಡಿ ಗೆಲ್ಲಿ, ಕುಸ್ತಿ ಮಾಡಿ ಗೆಲ್ಲಿ ಅಂತ ಹೇಳ್ತಾರೆ. ಸರ್ವಿಸಬಲ್ ಮಕ್ಕಳಂತೂ ಆರಾಮಾಗಿ ಮಲಗಬಾರದು. ಆರಾಮ್ ಹರಾಮಾಗಿದೆ ಅಂದರೆ ಆರಾಮ್ ಮಾಡ್ಲಿಕ್ಕೆ ಹೋದರೆ ಅದೇ ದೊಡ್ಡ ತೊಂದರೆಯಾಗುತ್ತೆ. ಯಾರು ತಮ್ಮನ್ನು ತಾವು ಮಹಾರಥಿಗಳೆಂದು ತಿಳಿದುಕೊಳ್ಳುತ್ತೀರಾ ಅವರು ಸುಖವಾಗಿ ಮಲಗಬಾರದು. ಸರ್ವಿಸ್ಗಾಗಿ ಚಕ್ಕರ್ ಹಾಕುತ್ತಾ ಇರಬೇಕು. ಈ ಕಾಲದಲ್ಲಂತೂ ಬಾಬ್ರೂರು ಪ್ರದರ್ಶನಗಳನ್ನು ತುಂಬ ಮಾಡಿಸ್ತಿರ್ತಾರೆ. ದೊಡ್ಡ ದೊಡ್ಡವರಿಗೆ ನಿಮಂತ್ರಣ ಕೊಡಿ. ಈಗ ಇಲ್ಲವೆಂದರೆ ಅಂತಿಮದಲ್ಲಾದರೂ ಬರ್ತಾರೆ, ಈಗ ಬರಲಿಲ್ಲ ಅಂದರೆ ಲಾಸ್ಟಲ್ಲಾದರೂ ಬರ್ತಾರೆ. ಸಾಧು ಸಂತ ಮಹಾತ್ಮರು ಯಾರೇ ಇರಬಹುದು, ಜಾಗೃತರನ್ನಾಗಿ ಮಾಡುತ್ತೀರಿ. ಆದರೆ ಮಾತನಾಡುವವರೂ ಬೇಕು, ಮಹಾರಥಿಗಳಾಗಿರಬೇಕು ಮಾತನಾಡಲು. ಯಾರಿಗೆ ತಂದೆಯ ಜೊತೆ ಯೋಗವೇ ಇಲ್ಲ, ಪ್ರೀತಿಯೇ ಇಲ್ಲ, ಅವರು ಹೇಗೆ ಖಾಲಿ ಮೋಡಗಳಂತೆ. ಅವರೇನು ಮಾಡ್ತಾರೆ? ಇದಂತೂ ತಿಳ್ಕೊಂಡಿದ್ದೀರಾ. ಓದಿರುವಂತಹವರ ಮುಂದೆ, ವಿದ್ಯಾವಂತರ ಮುಂದೆ ಅವಿದ್ಯಾವಂತರು ಮೂಟೆ ಬರ್ತಾರೆ. ಪ್ರತಿಯೊಬ್ಬರೂ ಸ್ವಯಂವನ್ನು ತಿಳಿದುಕೊಳ್ಳಬಹುದು. ನಾವು ಎಲ್ಲಿಯವರೆಗೆ ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ? ಸರ್ವಿಸ್ ಮಾಡಿ ತೋರಿಸಬೇಕು. ಒಂದು ವೇಳೆ ಮೋಡಗಳು ತುಂಬಿಕೊಂಡಿದ್ದೀರಾ ಎಂದರೆ, ಮಳೆನೇ ಸುರಿಸುತ್ತಿಲ್ಲ ಎಂದರೆ ಅಂತಹ ಮೋಡಗಳು ಯಾವ ಕೆಲಸಕ್ಕೆ? ಪ್ರತಿಯೊಬ್ಬರೂ ತಮ್ಮನ್ನು ತಾವು ತಿಳಿದುಕೊಳ್ಳಬೇಕು. ವ್ಯರ್ಥ ದೇಹಾಭಿಮಾನದ ನಶೆಯಲ್ಲಿ ಇದ್ದಾಗ ಶ್ರೇಷ್ಠ ಪದವಿ ಸದಾ ಕಾಲಕ್ಕಾಗಿ ಕಳೆದುಕೊಳ್ಳುತ್ತೀರಾ. ಬಾಬಾರವರಿಗೆ ಸರ್ವಿಸ್ನ ಆಸಕ್ತಿ ಎಷ್ಟಿದೆ? ಸರ್ಕಾರದವರಿಗೂ ತಿಳಿಸಬೇಕು, ನಮಗೆ ಒಂದು ಹಾಲ್ ಕೊಡಿ ಸರ್ವಿಸ್ ಮಾಡಲಿಕ್ಕೆ. ಎಲ್ಲಿ ಅಂತಹ ಸರ್ಕಾರಿ ಹಾಲ್ಸ್ ಇರುತ್ತೆ ಹೋಗಿ ಕೇಳಬೇಕು ಅಂತಾರೆ ಬಾಬಾ. ಅಲ್ಲಿ ನಾವು ಆತ್ಮಿಕ ಸೇವೆ ಮಾಡಿ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತೇವೆ, ನಮಗೆ ಜಾಗ ಕೊಡಿ. ತಂದೆ ಬಂದಿರುವುದೇ ರಾಜಯೋಗವನ್ನು ಕಲಿಸಲು. ಆದರೆ ಯುಕ್ತಿಯುಕ್ತವಾಗಿ ಎಲ್ಲರಿಗೂ ತಿಳಿಸಬೇಕು. ಯಾರು ಭಾಷಣವೇ ತಿಳಿದುಕೊಂಡಿಲ್ಲ ಅವರು ತಿಳಿಸಲಾಗುವುದಿಲ್ಲ, ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ. ಪದವಿ ಯಾರು ಪಡ್ಕೊಳ್ತಾರೆ? ಯಾರು ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ. ದೊಡ್ಡ ದೊಡ್ಡವರಿಗೂ ಬರೆಯಿರಿ, ಈ ಜ್ಞಾನವಿಲ್ಲದೆ ಭಾರತದ ಪೂರ್ತಿ ಪ್ರಪಂಚದ ಕಲ್ಯಾಣ ಆಗುವುದಿಲ್ಲ. ಎಜುಕೇಷನ್ ಮುಖ್ಯ, ಶಿಕ್ಷಣ ಮುಖ್ಯವಾಗಿದೆ. ಈ ಲಕ್ಷ್ಮೀನಾರಾಯಣರು ಸಹ ಈ ಶಿಕ್ಷಣದಿಂದಲೇ ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಲಕ್ಷ್ಮೀನಾರಾಯಣ ಆಗುವ ಇಂದಿನ ಜನ್ಮದಲ್ಲಿ ರಾಜಯೋಗವನ್ನು ಕಲಿತಿದ್ದರು. ನಾವು ಸಹ ಈಗ ಇಲ್ಲಿ ಓದುತ್ತಿದ್ದೇವೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ತಿಳಿದುಕೊಳ್ಳುತ್ತಾರೆ, ನಾವು ಈ ಪರೀಕ್ಷೆಯನ್ನು ಪಾಸ್ ಮಾಡಿ ಹೋಗಿ ಈ ಪದವಿಯನ್ನು ಪಡೆದುಕೊಳ್ಳುತ್ತೇವೆ. ಈ ಜ್ಞಾನ ನಿಮಗೆ ಸಿಕ್ಕಿದೆ, ಈ ಪ್ರಪಂಚಕ್ಕೋಸ್ಕರ ಅಲ್ಲ. ತಾವು ಓದುತ್ತೀರಾ ಭವಿಷ್ಯದ 21 ಜನ್ಮಗಳಿಗಾಗಿ ಪ್ರಾರಬ್ಧ ರೂಪಿಸಿಕೊಳ್ಳಲು. ಅವರು ಓದುತ್ತಾರೆ ಈ ಒಂದು ಜನ್ಮದ ಸುಖಕ್ಕಾಗಿ. ಅಂದಾಗ ಆ ವಿದ್ಯಾಭ್ಯಾಸವನ್ನು ಮಾಡಬೇಕು, ಜೊತೆಗೆ ಈ ಶಿಕ್ಷಣವನ್ನು ಕಲಿಯಬೇಕು. ಇದರಲ್ಲಿ ಭಯದ ಮಾತಂತೂ ಇಲ್ಲ. ಆಧ್ಯಾತ್ಮಿಕ ಜ್ಞಾನ ಯಾಕೆ ಪಡೆದುಕೊಳ್ಳಬಾರದು? ಚಿತ್ರಗಳನ್ನು ತೆಗೆದುಕೊಂಡು ಹೋಗಿ ತಿಳಿಸಬೇಕು. ಹೇಳಿ, ಜ್ಞಾನ ಎಲ್ಲರಿಗೋಸ್ಕರ ಬಹಳ ಅವಶ್ಯಕವಾಗಿದೆ. ಆದರೆ ಮಕ್ಕಳು ನಿಲ್ಲಬೇಕು, ಆದರೆ ನಿಲ್ಲುವುದೇ ಇಲ್ಲ. ನೌಕರಿ ಟೋಕರಿಯಲ್ಲಿ ಅಂದರೆ ಕೆಲಸ ಕಾರ್ಯಗಳಲ್ಲಿ ವ್ಯವಹಾರದಲ್ಲಿ ಸಿಕ್ಕಿಕೊಂಡಿರುತ್ತೀರಾ. ಬಂಧನ ಮುಕ್ತರಿದ್ದಿದ್ದೆ ಆದರೆ ಸರ್ವೀಸ್ನಲ್ಲಿ ತೊಡಗಬೇಕು. ತಂದೆಯ ಶ್ರೀಮತದಂತೆ ಎಲ್ಲರೂ ನಡೆಯುವಂತಹವರಂತೂ ಇಲ್ಲ. ಮಧ್ಯದಲ್ಲಿ ಮಾಯೆ ಬಂದು ಬಿಡತ್ತೆ, ತೂರ್ಬಿಡತ್ತೆ. ಅಂದರೆ ಶ್ರೀಮತಕ್ಕೆ ವಿರುದ್ಧವಾಗಿಯೂ ಮಾಡಿಸುತ್ತೆ.
ಕೆಲವು ಮಕ್ಕಳಿಗೆ ಬಹಳ ಆಸಕ್ತಿ ಇರುತ್ತೆ, ಸರ್ವಿಸ್ ಮಾಡಬೇಕು ಅದೆಲ್ಲ ಬಹಳ ಇಂಟ್ರೆಸ್ಟ್ ಇರುತ್ತೆ. ಆದರೆ ನಶೆನೂ ಇರಬೇಕಲ್ವ, ಆ ಒಂದು ನಶೆ ಇರಲ್ಲ. ನಾವು ಹೋಗಬೇಕು, ಅನೇಕ ಆತ್ಮಗಳ ಕಲ್ಯಾಣ ಮಾಡಬೇಕು ಅನ್ನುವಂತಹ ನಶೆ ಇರೋದಿಲ್ಲ. ಬಾಬ್ರೂರು ತಿಳ್ಕೊಳ್ತಾರೆ ಇವರಿನ್ನು ಕೌಮಾರ ಅವಸ್ಥೆಯಲ್ಲಿದ್ದಾರೆ ಅಂದಾಗ ಯಾಕೆ ಬಿಕ್ಕಳಿಸ್ಬೇಕು, ಇವರು ಕಷ್ಟಪಡಬೇಕು ಅಂತ ಹೇಳಬಹುದಲ್ವ. ನಾವಂತೂ ಭಾರತದ ಉದ್ಧಾರ ಮಾಡಬೇಕು ಅಂತ ಹೊರಗೆ ಹೋಗಿ ಸತ್ಯ ಸೇವೆ ಮಾಡಿ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಬೇಕು. ಬಾಬರವರಿಗಂತೂ ಆಶ್ಚರ್ಯವನಿಸುತ್ತೆ, ನಶೆನೇ ಇರೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ರಜೋ ಬುದ್ಧಿ ಉಳ್ಳವರು. ಅವಕಾಶಗಳಂತೂ ಬಹಳ ಇವೆ ಸರ್ವಿಸ್ ಮಾಡಲಿಕ್ಕೆ, ಅಂತಹವರು ಸಹ ತುಂಬ ಇದ್ದಾರೆ. ಜ್ಞಾನದ ಗಮಂಡು ಅಹಂಕಾರ ತುಂಬ ಇರುತ್ತೆ, ಆದರೆ ಡಿಸ್ಸರ್ವಿಸು ಸಹ ಬಹಳ ಮಾಡ್ತಿರ್ತಾರೆ. ಜ್ಞಾನದ ಅಹಂಕಾರ ತುಂಬ ಇರುತ್ತೆ, ಅಂತಹವರು ಡಿಸ್ಸರ್ವಿಸು ತುಂಬ ಮಾಡ್ತಾರೆ. ಬಾಬಾ ಹೇಳ್ತಾರೆ ಗೂಡು ಜಾನೆ ಗುಡ್ಕಿ ಗೋತ್ರಿ ಜಾನೆ, ಬೆಲ್ಲದ ರುಚಿ ಬೆಲ್ಲದ ಚೀಲಕ್ಕೆ ಗೊತ್ತು. ರಾಹುವಿನ ಗ್ರಹಣ ಕುತ್ಕೊಂಡ್ಬಿಡುತ್ತೆ ಮಕ್ಕಳ ಮೇಲೆ, ಬೃಹಸ್ಪತಿಯ ದಶೆ ಇಳಿದೋಗ್ಬಿಡತ್ತೆ, ರಾಹುವಿನ ದಶೆ ಕುಳಿತುಕೊಂಡು ಬಿಡತ್ತೆ. ಈಗೀಗ ನೋಡಿ ಚೆನ್ನಾಗಿ ನಡೀತಾ ಇರ್ತಾರೆ, ಈಗೀಗ ನೋಡಿ ಗ್ರಹಚಾರ ಕುತ್ಕೊಂಡ್ಬಿಡುತ್ತೆ, ಬಿದ್ದೋಗ್ಬಿಡುತ್ತಾರೆ. ತಾವು ಮಕ್ಕಳಂತೂ ಬಹಳ ಬಲಶಾಲಿಗಳಾಗಬೇಕು, ಚಾಲೆಂಜ್ ಮಾಡಬೇಕು. ನಾವು ಈ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೀವಿ, ಭಾರತವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಿಯೇ ಬಿಡುತ್ತೇವೆ. ನಿಮ್ಮ ಧರ್ಮವಾಗಿದೆ ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುವುದು, ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುವುದು. ಬಾಬರೂರ್ ನಶೆ ಅಂತೂ ತುಂಬ ಚೆನ್ನಾಗಿ ಏರಿಸ್ತಾರೆ, ಆದರೆ ಮಕ್ಕಳಲ್ಲಿ ನಂಬರ್ ವಾರಾಗಿ ನಶೆ ಏರುತ್ತೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಬಂಧನ ಮುಕ್ತರಾಗಿ ಭಾರತದ ಸತ್ಯ ಸೇವೆ ಮಾಡಬೇಕು. ಆತ್ಮಿಕ ಸೇವೆ ಮಾಡಿ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಬೇಕು. ಜ್ಞಾನದ ಅಭಿಮಾನದಲ್ಲಿ ಬರಬಾರದು, ಆತ್ಮಿಕ ನಶೆಯಲ್ಲಿ ಇರಬೇಕು. ಎರಡನೇ ಪಾಯಿಂಟು, ನಿಶ್ಚಯ ಬುದ್ಧಿ ಉಳ್ಳವರಾಗಿ ಮೊದಲು ತಮ್ಮ ಸ್ಥಿತಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು. ದೇಹ ಸಹಿತವಾಗಿ ಏನೆಲ್ಲ ಕಣ್ಣು ಕಾಣಿಸ್ತಾ ಇದೆ ಅದೆಲ್ಲವುಗಳಿಂದ ಬುದ್ಧಿಯೋಗವನ್ನು ಮುರಿದು ಒಬ್ಬ ತಂದೆಯ ಜೊತೆ ಜೋಡಿಸಬೇಕು. ವರದಾನ, ಮಾಡುವುದು ಮತ್ತು ಹೇಳುವುದು ಈ ಎರಡನ್ನು ಸಮಾನ ಮಾಡಿಕೊಂಡು ಕ್ವಾಲಿಟಿಯ ಸೇವೆ ಮಾಡುವಂತಹ ಸತ್ಯ ಸೇವಾದಾರಿ ಆಗಿರಿ. ಮಾಡುವುದು ಮತ್ತು ಹೇಳುವುದು ಈ ಎರಡನ್ನು ಸಮಾನ ಮಾಡಿಕೊಂಡು ಕ್ವಾಲಿಟಿಯ ಸೇವೆ ಮಾಡುವಂತಹ ಸತ್ಯ ಸೇವಾದಾರಿ ಆಗಿರಿ. ವರದಾನದ ವಿಶ್ಲೇಷಣೆ, ಸದಾ ಅಟೆನ್ಷನ್ ಇರಲಿ. ಮೊದಲು ಮಾಡಬೇಕು, ನಂತರ ಹೇಳಬೇಕು. ಹೇಳೋದು ಸಹಜ ಆಗತ್ತೆ, ಮಾಡುವುದರಲ್ಲಿ ಪರಿಶ್ರಮವಾಗತ್ತೆ, ಪರಿಶ್ರಮದ ಫಲ ಚೆನ್ನಾಗಿರುತ್ತೆ. ಆದರೆ ಒಂದು ವೇಳೆ ಬೇರೆಯವರಿಗೆ ಹೇಳ್ತೀರಾ, ಸ್ವಯಂ ಮಾಡುವುದಿಲ್ಲ ಅಂದಾಗ ಸರ್ವಿಸ್ನ ಜೊತೆ ಜೊತೆ ಡಿಸ್ಸರ್ವಿಸು ಸಹ ಪ್ರತ್ಯಕ್ಷವಾಗುವುದು. ಹೀಗೆ ಅಮೃತದ ಮಧ್ಯದಲ್ಲಿ ವಿಷದ ಒಂದು ಹನಿ ಬಿದ್ದರೂ ಪೂರ್ತಿ ಅಮೃತ ವಿಷವಾಗುವುದು. ಹಾಗೆಯೇ ಎಷ್ಟೇ ಸರ್ವಿಸ್ ಮಾಡಿ ಆದರೆ ಒಂದು ಚಿಕ್ಕ ತಪ್ಪು ಸರ್ವಿಸನ್ನು ಸಮಾಪ್ತಿ ಮಾಡುವುದು. ಆದ್ದರಿಂದ ಮೊದಲು ತಮ್ಮ ಮೇಲೆ ತಾವು ಗಮನ ಕೊಡಿ, ಆಗ ಹೇಳಬಹುದು ಸತ್ಯ ಸೇವಾದಾರಿ ಎಂದು. ಸ್ಲೋಗನ್, ಅನೇಕತೆಯಲ್ಲಿ ಏಕತೆಯನ್ನು ತರುವುದು, ಕೆಟ್ಟು ಹೋಗಿರುವುದನ್ನು ಸರಿಪಡಿಸುವುದು ಎಲ್ಲದಕ್ಕಿಂತ ದೊಡ್ಡ ವಿಶೇಷತೆಯಾಗಿದೆ. ಅನೇಕತೆಯಲ್ಲಿ ಏಕತೆಯನ್ನು ತರುವುದು, ಕೆಟ್ಟಿರುವುದನ್ನು ಸರಿಪಡಿಸುವುದು ಎಲ್ಲದಕ್ಕಿಂತ ದೊಡ್ಡ ವಿಶೇಷತೆಯಾಗಿದೆ. ಅವ್ಯಕ್ತ ಇಶಾರೆ, ಅಪವಿತ್ರತೆಯ ಬೀಜವನ್ನು ಸಹ ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರರಾಗಿರಿ. ಯಾವಾಗ ಅಪವಿತ್ರತೆ ಅಂದರೆ ಅರ್ಥ ಕಾಮ ಮಹಾಶತ್ರು ಸ್ವಪ್ನ ಅಥವಾ ಸಂಕಲ್ಪದಲ್ಲಿಯೂ ಸಹ ಘರ್ಷಣೆ ಮಾಡುವುದಿಲ್ಲ, ಆಗ ಹೇಳಲಾಗುವುದು ಡಬಲ್ ಅಹಿಂಸಕರೆಂದು.
ಸದಾ ಸಹೋದರತ್ವತೆಯ ಸ್ಮೃತಿ ಸಹಜ ಮತ್ತು ಸ್ವತಃವಾಗಿ ಸ್ಮೃತಿ ಸ್ವರೂಪದಲ್ಲಿರುವುದು. ಎಂದಿಗೂ ತಮ್ಮ ಸಂಪೂರ್ಣ ಸತೋಪ್ರಧಾನ ಸ್ಥಿತಿಯಿಂದ ಕೆಳಗೆ ಬಿದ್ದು ತಮ್ಮ ಘಾತವನ್ನು ಮಾಡಿಕೊಳ್ಳಬಾರದು. ಆತ್ಮನ ವಾಸ್ತವಿಕ ಗುಣ ಸ್ವರೂಪ ಮತ್ತು ಶಕ್ತಿ ಸ್ವರೂಪ ಸ್ಥಿತಿಯಿಂದ ಕೆಳಗೆ ಬರುವುದು ಅಂದರೆ ಅರ್ಥ ವಿಸ್ಮೃತರಾಗುವುದು. ಇದು ಸಹ ಪಾಪದ ಖಾತೆಯಲ್ಲಿ ಜಮಾ ಆಗುವುದು. ಓಂ ಶಾಂತಿ.